ಯಾರಿಗೆ ಹೋಗ್ತಾ ಇದೆ ಅದು? ರೈತರಿಗೆ ತಾನೇ. ರೈತರು ಬೀದಿಗಿಳಿದಿದ್ದಾರೆ ಸರ್. ಎಲ್ಲ ಇವತ್ತೇನು 4 ರೂಪಾಯಿ ನಾವು ಇದು ಕೊಡ್ತಾ ಇದ್ದೀವಿ, ಯಾರಿಗೆ ಹೋಗ್ತಾ ಇದೆ ಸರ್? ಇಟ್ ಈಸ್ ಆಮೇಲೆ ಅವ್ರ ರೆಕಮೆಂಡೇಶನ್ ಮೇಲೆಗೆ ಮಾಡ್ತಾ ಇರೋದಲ್ಲ ನಾವು. ಆಯ್ತು ರೀ, ಅವ್ರಿಗೆ ಹೇಳಿ, ದಿನ ಬಗ್ಲಾಗೆ ಕೂತಿರ್ತಾರಲ್ಲ ಮೋದಿಯವ್ರ ಬಗ್ಲಾಗೆ, ನಿರ್ಮಲಾ ಸೀತಾರಾಮನ್ ಬಗ್ಲಾಗೆ ಹೇಳಕ್ಕೆ ಹೇಳಿ. ನಿರ್ಮಲಾ ಸೀತಾರಾಮ್ ಅವರು 2 ಸರಿ ಇಲ್ಲಿ ಕರ್ನಾಟಕದಿಂದ ಆಯ್ಕೆ ಹೋಗಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಕನ್ನಡಿಗರಿಗೆ ಏನು ಕೊಟ್ಟಿದ್ದಾರೆ? ನಮ್ಮಲ್ಲಿ ಬರುವಂಥ ಬಂಡವಾಳ ಎಲ್ಲ ಗುಜರಾತಿಗೆ ತೊಗೊಂಡು ಹೋಗ್ತಾ ಇದ್ದಾರೆ, ಆಸಾಮಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿದ್ದಾರಾ? ಕುಮಾರಣ್ಣ ಅವರು, ನಿರ್ಮಲಾ ಸೀತಾರಾಮ ಅಕ್ಕ ಅವರು ಎಲ್ಲರೂ ಮಾತಾಡೋಕ್ಕೆ ತಯಾರಿದ್ದಾರಾ? ಮಾಡಿ ನಾನೆಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇದ್ದೀನಿ. ಈಗ ಲಗಾಮ್ ನಿಮ್ಮ ಕೈನಲ್ಲೂ ಇದೆ ಅಲ್ಲ, ನಮ್ಮ ಕೈಲಿ ಏನಿದೆ? ರಾಜ್ಯದ ಲಗಾಮ್ ನಮ್ಮ ಕೈಲಿದೆ, ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ವಿ ಆರ್ ನಂಬರ್ 2 ಹೈಯೆಸ್ಟ್ ಇನ್ GST ಕಲೆಕ್ಷನ್. ವಿ ಆರ್ ನಂಬರ್ 2 ಇನ್ IT. ನಮ್ಮ ಕನ್ನಡಿಗರ ಬೆವರೇನಿದೆ, ನಮ್ಮ ರಕ್ತ ಕುದಿಸಿ ನಾವು ಕೆಲಸ ಮಾಡಿ ಇವತ್ತು ನಾವು ನಮ್ಮ ತೆರಿಗೆ ಕಟ್ತಾ ಇದ್ದೀವಿ. ಯಾರಾದರೂ ನಂಬರ್ 1 ಇದ್ದೀವಿ IT ವಲಯದಲ್ಲಿ. 4.5 ಲಕ್ಷ ಕೋಟಿ ರೂಪಾಯಿ ನಾವು IT ಎಕ್ಸ್ಪೋರ್ಟ್ಸ್ ಕೊಟ್ಟಿರೋದು ನಾವು ಕರ್ನಾಟಕದಿಂದ ಸರ್. 1 ರೂಪಾಯಿನ ಬರ್ತಾ ಇದೆಯಾ ನಮಗೆ? ಕೇಳೋ ತಪ್ಪ? ಬಂದರೆ ಏನಾಗುತ್ತೆ? ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತಲ್ವಾ? ಅದು ನನಗೆ ಗೊತ್ತಿಲ್ಲ. ಅವ್ರವ್ರ ಗಂಡ ಹೆಂಡತಿ ಜಗಳ ನನಗೇನು ಗೊತ್ತಾಗಬೇಕು? ನಮ್ಗೆ ಗೊತ್ತಿಲ್ಲ ನೋಡಿ. ಇವರೇ ಜನ ಆಕ್ರೋಶ ಏನಿರ್ಬೋದು, ಅವ್ರ ಮನೆಗಳಲ್ಲಿ ಏನು ನಡೀತದೆ, ಯತ್ನಾಳ್ ಅವ್ರು ಏನು ಹೇಳ್ತಾರೆ, ವಿಜೇಂದ್ರ ಅವ್ರು ಏನು ಹೇಳ್ತಾರೆ, ಅವರೊಬ್ಬರೊಬ್ಬರಿಗೆ ಚಾಲೆಂಜ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ನಮಗೇನು ಸಂಬಂಧ? ಜನ ನಮ್ಗೆ ಆಶೀರ್ವಾದ ಮಾಡೋದು ಆಡಳಿತ ಕೊಡಲಿಕ್ಕೆ, ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ.